ತೊಂಡೆಕಾಯಿ ಸಾಂಬಾರು ಮಾಡುತ್ತಾ ಇದ್ದೀನಿ. ತೊಂಡೆಕಾಯಿ ಸಾಂಬಾರು ಮಾಡುವ ವಿಧಾನ: ಫಸ್ಟು ತೆಂಗಿನೆಣ್ಣೆ ಹಾಕಬೇಕು. ತೆಂಗಿನೆಣ್ಣೆ ಹಾಕಿದ ನಂತರ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿದ ನಂತರ ಕಡಿಪತ್ತ ಹಾಕಬೇಕು. ಕಡಿಪತ್ತ ಅಂದರೆ ಬೇವಿನ ಸೊಪ್ಪು ಹಾಕಿದ ನಂತರ ನೀರುಳ್ಳಿ ಹಾಕಬೇಕು. ನೀರುಳ್ಳಿ ಹಾಕಿದ ನಂತರ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ ನಂತರ ತೊಂಡೆಕಾಯಿ ಹಾಕಬೇಕು. ತೊಂಡೆಕಾಯಿ ಹಾಕಿದ ನಂತರ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದ ಮೇಲೆ ಇಲ್ಲಿ ಒಂದು ಮಸಾಲೆ ಮಾಡಿಕೊಂಡಿದ್ದೇನೆ. ಮಸಾಲೆಗೆ ಮೆಣಸು, ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ, ಅರಸಿನ, ಕಾಳು ಮೆಣಸು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿದ್ದೇನೆ. ಕಾಯಿ ಹಾಕಿ ನುಣ್ಣಗೆ ಆಮೇಲೆ ಹಗುರವಾಗಿ ಇದಕ್ಕೆ ಹಾಕಬೇಕು. ಆಮೇಲೆ ಸಾಂಬಾರು ಕೊಚ್ಚಕ್ಕಿ ಅನ್ನ ಮಾಡಿ ಹಾಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದರೊಟ್ಟಿಗೆ ಬೇಕಾದ್ರೆ ಒಂದು ಹಪ್ಪಳ ಹುರ್ಕೊಂಡು ಊಟ ಮಾಡಿ.